ಇವತ್ತು ಇಷ್ಟಲಿಂಗ ಪೂಜೆಗೆ ಸಂಬಂಧಪಟ್ಟದ್ದು ಏನ್ ಮಾಡಿದ್ರೆ ಏನ್ರಿ? ಏನ್ ಮಾಡಿಲ್ಲ. ಬಂದಿದ್ರು ಮತ್ತೆ ವಾಪಸ್ ಹೋದ್ರಲ್ಲ.
ಮುಂದಿನ ವಾರ ಮಾಡೋದ? ಏನ್ರಿ? ಇಲ್ಲ ಅಂದ್ರೆ ಉಪನಿಷತ್ತಿನ ಪಾಠ ಹೇಳಕತ್ತೀರಿ ಇವತ್ತ. ಚಲೋ ಆಯ್ತಲ್ರಿ? ಕೇನೋಪನಿಷತ್ತು. ಕೇನ ಅಂದ್ರೆ ಏನ್ರಿ ಗುರುಗಳೇ? ಕೇನ ಅದಾರೇನ್ರಿ ಗುರುಗಳು? ಕೇನೋಪನಿಷತ್ನ ಕೇನ್ ಅಂದ್ರೆ ಏನು ಗೊತ್ತಾಯ್ತನ್ರಿ? ಅದಕ್ಕೆ ಕೇನೋಪನಿಷತ್ ಅಂತ ಅದಕ್ಕೆ ಯಾಕಂತಾರ ಅಂತ ಏನ್ರಿ ಗೊತ್ತಾಯ್ತೇನ ಅಂತ? ಇನ್ನ ಐಡಿಯಾ ಸಿಕ್ಕಿಲ್ಲಲ್ರಿ ಅದು? ಆಯ್ತಾಯ್ತು. ಆಮೇಲೆ ಹೇಳ್ರಿ ನೆನಪು ಮಾಡ್ಕೊಂಡು. ಅದಕ್ಕೊಂದು ಅರ್ಥ ಇರ್ತದೆ. ಓಂ ಸದ್ಗುರು. ಅದು ಇಷ್ಟಲಿಂಗ ಪೂಜದ್ದು ಬುಕ್ಕ ಇಲ್ಲೆಲ್ಲ ಇಟ್ಟಿದ್ದೆ. ಏನೋ ಇದು ಸರ್ಚ್ ಮಾಡಾಗ ಎಲ್ಲಿಟ್ಟಾರೆ ಹುಡುಕಿದ ಸಿಗೋದು. ಈಗ ಮತ್ತೆ ನಮ್ಮ ಪಾಠ ನಾವು ಮಾಡಮು, ಆಮೇಲೆ ಇಷ್ಟಲಿಂಗಗಳಾಗ ಒಂದು ಸ್ವಲ್ಪ ಮಹತ್ವ ಹೇಳೋಣ. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರೇ ತಮ್ಮೆಲ್ಲರಿಗೂ ಅನಂತ ಅನಂತ ಪ್ರಣಾಮಗಳು. ವೇದಾಂತ ಪ್ರವಚನ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಶ್ರೀ ಶಂಕರ ಭಟ್ಟ ಅಗ್ನಿಹೋತ್ರಿ ಇವರ ಮೂಲಕ ವೇದಾಂತ ಪ್ರವಚನ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಶ್ರೀ ಶಂಕರ ಭಟ್ಟ ಅಗ್ನಿಹೋತ್ರಿ ಇವರ ಮೂಲಕ ಮಹಾಲಿಂಗರಂಗರ ಅನುಭವಾಮೃತ. ಆ ಒಂದು ಅನುಭವ ಇಲ್ಲಿ ಈ ಪಾಠದೊಳಗಿರೋದೇ ಅನುಭವಿಸೋದು. ಇದೇನು ಸುಮ್ಮನೆ ಕೇಳೋದೇ ಹೇಳೋದು ಅಲ್ಲ. ಶ್ರವಣ ಮನನ ನಿಧಿಧ್ಯಾಸನ ಮಾಡಿದ ಮೇಲೆ ನಮ್ಮ ಒಳಗಿನ ಅನುಭವ ಹೊರಗೆ ಬರಬೇಕು. ಅದು ಇದು ಅನುಭವ. ಇಲ್ಲಿ ಏನು ಹೇಳಿದ್ರು ಅಂತಂದ್ರೆ, ನಿನ್ನೆ ದಿವಸ ನಮ್ಮ ಜೀವನದಲ್ಲಿ ಎರಡು ರೀತಿ ಸಾಧನೆಗಳು ಮಾಡ್ತೀವಿ. ಒಂದು ಸಾಧನೆ ಅಂತೂ ಲೌಕಿಕ ಸಾಧನೆ. ಲೌಕಿಕ ಸಾಧನೆ ಒಳಗ ವಿದ್ಯೆ, ಹುದ್ದೆ, ಶಾಲೆ ಕಲಿತೀವಿ, ನೌಕರಿ ಮಾಡ್ತೀವಿ, ಮತ್ತೆ ಮದ್ವಿ, ಮತ್ತೆ ಮನಿ ಕಟ್ಟೋದು, ಮಕ್ಕಳು, ಮರಿ, ರೊಕ್ಕ, ರೂಪಾಯಿ, ಬಂಗಾರ, ಆಸ್ತಿ. ಇದಕ್ಕೆ ಯಾರು ತರಬೇತಿ ಕೊಡಬೇಕಾಗಿಲ್ಲ. ಇದೆಲ್ಲ ತಾನೇ ಮಾಡ್ತೀವಿ. ಎಲ್ಲ ಮಾಡಿದಾಗ್ಯೂ ಸಹಿತ ಇದರ ಉದ್ದೇಶ ಏನಂದ್ರೆ ಆರಾಮಿರ್ಬೇಕಂತ. ಮುಂದೆ ಇಷ್ಟ ಪ್ರಾಪ್ತಿ, ಎಲ್ಲಿ ಕಷ್ಟ ನಷ್ಟ, ಕೊರತೆ, ಅಪಮಾನ, ಹಿಂಸೆ, ದುಃಖ
ಇವ್ಯಾವು ನಮಗೆ ಬರ್ಲಾರ್ದಂಗೆ ಗಟ್ಟಿಮುಟ್ಟಾಗಿರ್ಬೇಕಂತೇಳಿ ಇಷ್ಟ ಪ್ರಾಪ್ತಿ ಅನಿಷ್ಟ ನಿವೃತ್ತಿ ಅಂತ ಮಾಡ್ಕೋತೀವಿ. ಅದರ ಉದ್ದೇಶಕ್ಕೆ ನಾವು ಇದನ್ನು ಮಾಡ್ತಾ 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 ಏನ್ ಮಾಡ್ತೇವಪ್ಪ ಅಂತಂದ್ರೆ, ಅವು ಎಷ್ಟು ಮಾಡಿದ್ರು ಮುಗಿಲಾದ ಕಥೆಗಳು, ಮತ್ತ ಎಷ್ಟು ಮಾಡಿದ್ರು ಅವು ಶಾಶ್ವತವಾದ ಇಷ್ಟ ಪ್ರಾಪ್ತಿ ಇಲ್ಲ, ಶಾಶ್ವತವಾದ ಅನಿಷ್ಟ ನಿವೃತ್ತಿ ಇಲ್ಲ. ಒಂದು ಮಾಡಿದ್ರೆ ಇನ್ನೊಂದು ಹುಟ್ಟಿಕೊಂಡಿರ್ತದೆ, ಒಂದು ಮಾಡಿದ್ರೆ ಇನ್ನೊಂದು ಹುಟ್ಟಿಕೊಂಡಿರ್ತದೆ, ಒಂದು ಬಿಟ್ರೆ ಇನ್ನೊಂದು ಬಿಡ್ಬೇಕು, ಒಂದು ಬಿಟ್ರೆ ಮತ್ತೊಂದು ಬಿಡ್ಬೇಕು. ಹಿಂಗದ ಒಟ್ಟವು ಒಂದು ಮುಗಿಲಾರ್ದಂಗೆ ಅದಾವು. ಶಾಶ್ವತವಾದಂಥದ್ದು ಇಲ್ಲವೇ ಇಲ್ಲ. ಆಮೇಲೆ ನೀವು ಎಷ್ಟೇ ಮಾಡಿ ಎಷ್ಟೇ ಚಂದ ಮಾಡಿ ಸಂಸಾರ ಭಾಳ ಚಲೋ ಮಾಡ್ಯಾರ, ಅಗದಿ ಬೆಸ್ಟ್, ಮಕ್ಕಳಿಗೆ ಎಷ್ಟು ಚಂದ ಬೆಳೆಸ್ಯಾರ ನೋಡ್ರಿ, ಮಕ್ಕಳು ಬೀಗಿಸ್ತಾನೆ ಎಷ್ಟು ಚಂದ ಮಾಡ್ಯಾರ, ಅವ್ರೆಷ್ಟು ಗಳಿಸಿಟ್ಟಾರ, ಎಂಥ ಮನಿ ಗಳಿಸ್ಯಾರ, ಎಂಥ ಮನಿ ಕಟ್ಟ್ಯಾರ, ಎಷ್ಟು ಆಸ್ತಿ ಮಾಡ್ಯಾರ, ಎಲ್ಲಿ ಬೇಕಲ್ಲೇ ಪ್ಲಾಟ್ಗಳು ತೊಗೊಂಡಾರ, ಮತ್ತೇನೇನೋ ಮಾಡ್ಯಾರ, ರಾಜಕೀಯ ಮಾಡ್ಯಾರ, ದೊಡ್ಡ ದೊಡ್ಡ ಅಧಿಕಾರ ಕುರ್ಚಿ ಮೇಲೆ ಕುಂತಾರ, ಏನೆಲ್ಲ ಮಾಡ್ಯಾರ 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 ಮಾಡ್ಯಾರ. ಏನು ಭಾರಿ ಬಿಡ್ರಿ ಅವ್ರಂತ. ಅದು ಎಲ್ಲಿ ತನಕ ಅದು ಇದಿಟ್ಟು ಉಸಿರು ನಡೆದಿರೋ ತನಕ ಅಷ್ಟೇ ಅದು. ಇದು ಉಸಿರು ಬಂದಾಯ್ತಂದ್ರ ಈಗ ಏನು ಮಾಡಿರಿ ಸಂಸಾರ, ಅದು ಇದರೊಳಗಿಂದ ಒಂದು ಸೂಜಿಯಲ್ಲಿ ನಿಮ್ಮ ಸಂಗಟ ಬರ್ತದೇನು. ಈಗೇನು ಬಡದಾಗಿ ಸಂಸಾರ ಮಾಡಿ ಜಮಾಯಿಸಿ ಇಟ್ಟಿವಲ್ಲ, ಇದ್ರಾಗ ಒಂದು ಸೂಜಿಯರೇ ನಮ್ಮ ಜೊತೆಗೆ ಬರ್ತದೇನು. ಮತ್ತ ಇಷ್ಟು ಮಂದಿ ಬಂಧು ಬಳಗ ಅಂತೇಳಿ ಹಚ್ಕೊಂಡು ಎಲ್ಲರನ್ನ ತೆಕ್ಕಿ ಹಾಕೊಂಡು ಬಡದಾಡಿ ಮಾಡಿ ಮಾಡಿ ಅಲ್ಲಿ ನಿಂತು ಇಲ್ಲಿ ತನಕ ತಗೊಂಡು ಬಂದ್ರೆ ಅದ್ರಾಗ ಒಬ್ಬರು ಯಾರೇ ನಮ್ಮ ಬಗ್ಗೆ ಅಯ್ಯೋ ಪಾಪ ಇಟ್ಟೆಲ್ಲ ಮಾಡ್ಯಾರ ಅಂತೇಳಕ್ಕೆ ನಮ್ಮ ಬಗ್ಗೆ ಯಾರ ಕನಕರು ಇದ್ದವ್ರು ಇರ್ತಾರೇನು. ಏನದ ಇದು ಎಲ್ಲ, ಏನ್ ಜೀವನ ಇದು? ನಾವು ಹೆಂಗೆ ಮೆತ್ತಗೆ ಹಚ್ತೀವಿ ಹಂಗಂಗೆ ಮಂದಿ ಕೈ ಬಿಡ್ಲಕತ್ತಿ ಬಿಡ್ತಾರ. ನಾವು ಚಲೋ ಇರೋ ತನಕ ಅಷ್ಟೇ ಮಂದಿ ಬಂದು ಹಚ್ಕೊತಾರ. ಮೆತ್ತಗೆ ಅದೇವಲ್ಲ ಆಯ್ತು ತೋಲ್ ಬಿಡ ಅಂತಾರ. ಎಲ್ಲ ತಾತ್ಕಾಲಿಕ, ಟೆಂಪರರಿ. ಉಸಿರು ಬಂದಾಯ್ತು ಅಂದ್ರೆ ಎಲ್ಲ ಆ ಕಟ್ಟಿದ ಮನಿ, ಸಂಬಂಧ, ಸಂಪತ್ತು ಎಲ್ಲಾನು ಆ ಕಡೆ. ಅದ ಹೆಂಗ್ ಹೇಳ್ತೀರಿ ಅಂತಂದ್ರ, ಈಗ ಹಿಂದಿನ ಜನ್ಮದಾಗನು ಹಿಂಗೆ ಬಡದಾಡಿ ಮಾಡಿರ್ತೀರ ಇಲ್ಲ ಸಂಸಾರ? ಹಿಂದಿನ ಜನ್ಮದಾಗನು ಮಾಡಿರ ಇಲ್ಲ? ಮಾಡಿದವ್ರು ಯಾರ್ಯಾರು ಬಂದಾರೇನು? ಅಯ್ಯೋ ಇಷ್ಟು ಚಂದನ್ ಹೆಣ್ತಿನ ಬಿಟ್ಟು ಸತ್ತು ಹೋಗಿದಿ, ಇಷ್ಟು ಚಂದನ್ ಗಂಡನ್ ಬಿಟ್ಟು ಸತ್ತು ಹೋಗಿದಿ, ಇಷ್ಟೊಂದು ಮಕ್ಕಳು ಮರಿ ಸಂಪತ್ತು ಆಸ್ತಿ ಪಾಸ್ತಿ ಇಂಥದೊಂದು ದರ್ಬಾರ್ ಇತ್ತು ನಿಂದು, ಇದೆಲ್ಲ ಬಿಟ್ಟು ಹೋಗಿದಿ, ಒಂದ್ ಸ್ವಲ್ಪ ಅನುಭವಿಸ್ಲಿಲ್ಲ ಅವಾಗ, ಈಗಾರೆ ಅನುಭವಿಸ್ಬಾ ಅಂತೇಳಿ ಯಾರು ಹಿಂದಿನ ಜನ್ಮದವ್ರು ಬಂದಾರೇನು ಯಾರೇ ನಿಮ್ಗ? ಮತ್ ಇವ್ರೆಲ್ಲ ಮತ್ತಿವ್ರೆಲ್ಲರೂ ಮುಂದೆ ಬರ್ತಾರಂತ ಏನಾರ ಆದೇನು? ಈಗಿದ್ದವ್ರು ಯಾರ್ಯಾರ ಮುಂದೆ ಬರ್ತಾರಂತಾರ ಏನಾರ ಆದೇನು? ಏನಿಲ್ಲ. ಅದ್ರ ಸಲುವಾಗಿ ಏನಂತಾರ ಇದಕ್ಕ ಅಂತಂದ್ರ, ತಾತ್ಕಾಲಿಕ ಇಷ್ಟ ಪ್ರಾಪ್ತಿ, ತಾತ್ಕಾಲಿಕ ಅನಿಷ್ಟ ನಿವೃತ್ತಿ. ಸಂಸಾರ ಸಾಧನೆಯ ಫಲ ಏನದ ಅವ್ರು ಹೇಳ್ಬೇಕಾಗಿದ್ದು ಇದೆ. ಮಾಲಿಂಗರಂಗರ ಒಂದು ಉದ್ದೇಶ ಏನದ ಅಂದ್ರೆ, ನೀವು ಸಂಸಾರ ಎಷ್ಟು ಮಾಡಿದ್ರು ಇಷ್ಟ ಪ್ರಾಪ್ತಿ ಆಗ್ತದೆ ಇಲ್ಲಂತಲ್ಲ, ಎಷ್ಟು ತಾತ್ಕಾಲಿಕವಾಗಿ, ಮತ್ತ ಅನಿಷ್ಟ ನಿವೃತ್ತಿ ಆಗ್ತದೆ ಇಲ್ಲ ಅಂತಿಲ್ಲ, ಎಷ್ಟು ತಾತ್ಕಾಲಿಕವಾಗಿ. ಹೆಂಗದರ ಇದು? ಅದಕ್ಕ ತಾತ್ಕಾಲಿಕ ಇದ್ದದ್ದು ನಾವು ಶಾಶ್ವತ ಮಾಡೋದಕ್ಕ ಈ ಮನುಷ್ಯ ಜನ್ಮ ಬಂದವು. 84 ಲಕ್ಷ ಜೀವರಾಶಿಗಳಲ್ಲಿ ಮನುಷ್ಯ ಜನ್ಮಕ್ಕೆ ಒಂದೇ ಇದು ಶಾಶ್ವತವಾದಂತ ಇಷ್ಟ ಪ್ರಾಪ್ತಿ, ಶಾಶ್ವತವಾದಂತ ಅನಿಷ್ಟ ನಿವೃತ್ತಿ.
ಅದಕ್ಕೆ ಮೋಕ್ಷದ ದ್ವಾರ ಬಾಗಿಲು ಅಂತಾರೆ. ಮನುಷ್ಯ ಜನ್ಮಕ್ಕೆ ಬಂದಿರಿ ಅಂತಂದ್ರೆ ಮೋಕ್ಷದ ದ್ವಾರ ಬಾಗಿಲ್ದಾಗದಿರಿ ಅಂತ. ಬೇರೆ ಯಾವ ಪ್ರಾಣಿ ಜನ್ಮದಾಗಿದ್ರು ಮೋಕ್ಷದ ದ್ವಾರ ಬಾಗಿಲ್ದಾಗ ಇಲ್ಲ. ಇಲ್ಲಿ ಏನ್ ಮಾಡ್ತೀರಿ ನೀವು? ಮನುಷ್ಯ ಜನ್ಮಕ್ಕೆ ಬಂದು ಆ ತಾತ್ಕಾಲಿಕ ಇಷ್ಟ ಪ್ರಾಪ್ತಿ, ತಾತ್ಕಾಲಿಕ ಅನಿಷ್ಟ ನಿವೃತ್ತಿ ಅಂತೂ ನಾವು ಮಾಡೇಬೇಕು. ಯಾಕಂತಂದ್ರೆ ಅದು ಶರೀರ ಹೊತ್ಕೊಂಡು ಬಂದಿವಲ್ಲ, ತಾತ್ಕಾಲಿಕವಾದ ಶರೀರವನ್ನು ಹೊತ್ಕೊಂಡು ಬಂದು ಅದರ ನಿರ್ವಹಣೆ ಮಾಡಬೇಕಾಗಿದೆ 100 ವರ್ಷ. ಅದನ್ನು ನಿರ್ವಹಣೆ ಮಾಡಿ ಅದನ್ನು ಸರಿಯಾಗಿ ಇಟ್ಕೊಂಡು ಅದನ್ನು ಸದ್ಬಳಕೆ ಮಾಡಿಕೊಂಡು ಏನ್ ಮಾಡಬೇಕಾಗಿದೆ? ನಾವು ಶಾಶ್ವತವಾದ ಇಷ್ಟ ಪ್ರಾಪ್ತಿ, ಶಾಶ್ವತವಾಗಿ ಅನಿಷ್ಟ ನಿವೃತ್ತಿ ಮಾಡ್ಕೋಬೇಕಾಗಿದೆ. ಅದು ಹೆಂಗ ಅಂತಂದ್ರೆ ನಮ್ಮೊಳಗ ಆತ್ಮ ಆದ, ಕೂಟಸ್ಥ, ಸಾಕ್ಷಿ, ಅದಕ್ಕೆ ಏನೋ ಒಂದು ಹೆಸರು ಅಂತೀವಿ. ಆದ ಅಂತ ಅಷ್ಟೇ ಗೊತ್ತದೆ ಹೊರತು ಅದೇ ನನ್ನ ಸ್ವರೂಪ ಅನ್ನೋದು ನಮಗ ಜ್ಞಾನ, ಅದರ ಬಗ್ಗೆ ಅನುಭವ ಆಗ್ತಾ ಇಲ್ಲ. ಅದು ಆಗ್ಲಾರ್ದಂಗ ಮಾಯೆ ಅಂತೇಳಿ ಒಂದು ಅಜ್ಞಾನ ನಮಗ ಅಡ್ಡಿ ಮಾಡಿಸ್ತಾ ಇದೆ. ನಮ್ಮ ಅಶಕ್ತತೆನೇ ಮಾಯೆ ಅಂದ್ರೆ ನಮ್ಮದೇ ಅಜ್ಞಾನ, ನಮ್ಮದೇ ಅಶಕ್ತತೆ ಅಡ್ಡಿ ಪಡಿಸ್ತಾ ಇದೆ. ಆ ಮಾಯೆಯನ್ನ ದಾಟಿ ನೀವು ಎಷ್ಟು ಸ್ಟೆಪ್ ಮುಂದೆ ಹೋಗ್ತೀರಿ ಈ ಜನ್ಮದಾಗ, ಅಷ್ಟು ಸ್ಟೆಪ್ ಮುಂದಿನ ಜನ್ಮದಾಗೂ ಮುಂದೆ ಇರ್ತೀರಿ ನೀವು. ನಿಷ್ಕಾಮ ಕರ್ಮ ಮಾಡಿ ನಿರ್ಮಲ ಚಿತ್ತ ಸಾಧನೆ 1ನೇ ಸ್ಟೆಪ್. ನಿಷ್ಕಾಮ ಉಪಾಸನೆ ಮಾಡಿ ನಿಶ್ಚಲ ಚಿತ್ತ ಸಾಧನೆ 2ನೇ ಸ್ಟೆಪ್. ನಿತ್ಯ ಅನಿತ್ಯ, ಸತ್ಯ ಅಸತ್ಯಗಳನ್ನ ಬೇರ್ಪಡಿಸಿ ತಿಳಿದುಕೊಳ್ಳುವ ವಿವೇಕಿಗಳಾಗಿರೋದು 3ನೇ ಸ್ಟೆಪ್. ಅನಿತ್ಯವಾದದ್ದು, ಅಸತ್ಯವಾದದ್ದನ್ನ ತ್ಯಾಗ ಮಾಡಿ ನಿತ್ಯವಾದದ್ದನ್ನ, ಸತ್ಯವಾದದ್ದನ್ನ ಗ್ರಹಣ ಮಾಡಿಕೊಂಡು ಗಟ್ಟಿಯಾಗಿ ಹಿಡ್ಕೊಂಡಿರೋದು, ವಿರಾಗಿ ಆಗೋದು, ಅದು 5ನೇ ಸ್ಟೆಪ್. ಮನಸ್ಸು ಹೇಳದಂಗ ಕೇಳೋದನ್ನ ದಾಟಿ ನೀವು ಹೇಳದಂಗ ಮನಸ್ಸನ್ನ ಕಂಟ್ರೋಲ್ ಮಾಡ್ಕೊಂಡು ಇಟ್ಕೊಳ್ಳೋದು ಶಮ ಸಾಧನೆ 6ನೇ ಸ್ಟೆಪ್. ಇಂದ್ರಿಯಗಳು ಹೇಳದಂಗೆ ನೀವು ಕೇಳೋದ್ರ ಬದಲು ನೀವು ಹೇಳದಂಗೆ ಇಂದ್ರಿಯಗಳನ್ನ ಕಂಟ್ರೋಲ್ ಮಾಡಿ ನಿಮ್ಮ ಕಂಟ್ರೋಲ್ ಇಟ್ಕೊಳ್ಳೋದು 7ನೇ ಸ್ಟೆಪ್. ಶ್ರದ್ಧಾ ಅಂತೇಳಿ ನೀವು ಯಾವ ಗುರು, ಯಾವ ವೇದ, ಅವುಗಳ ಬಗ್ಗೆ ನಿಮ್ಮ ಅಂತಃಕರಣ ಕೃಪೆ ಆಗಿ ಈಶ್ವರ ನೀ ಕೊಟ್ಟ ಜೀವನ ಧನ್ಯಪ್ಪ ಅಂತೇಳಿ ಸಂತೃಪ್ತವಾಗಿ ಆ ಗುರು ಮತ್ತು ಶಾಸ್ತ್ರಗಳು ನೀವು ಏನ್ ಸಿಕ್ಕವ ಅವುದ್ರ ಬಗ್ಗೆ ನಿಮಗೆ ಸಂತೃಪ್ತಿ ಇರೋದು. ಅದು ಏನಪ್ಪ ಅಂತಂದ್ರೆ ಆ ಗ್ರಂಥ ನಿಮಗೆ ಕೃಪಾ ಆಗಿದ್ದು, ಅದಕ್ಕೇನಂತಾರೆ ಶ್ರದ್ಧಾ ಅಂತಾರೆ. ಆ ಶ್ರದ್ಧಾ ಸಾಧನೆ ಮಾಡಿದ್ದು 9ನೇ ಸ್ಟೆಪ್. ಸಮಾಧಾನವಾಗಿರೋದು, ನನಗೇನ್ ಬೇಕು ಅದು ಸಿಕ್ಕದಂತ. ಕೆಲವೊಬ್ರು ಇರ್ತಾರೆ ನೋಡ್ರಿ, ಸಮಾಧಾನ ಇರ್ತಾರೋ ಏನೇನು ಬೇಕಿರಲ್ಲ ಅವ್ರಿಗೆ, ಒಟ್ಟೆ ಸಮಾಧಾನ ಇರ್ತಾರೆ. ಅವ್ರು ಮತ್ತೆ ಎಷ್ಟು ಜನ್ಮಕ್ಕೆ ಬಂದ್ರು ಸಮಾಧಾನ ಸಾಧನೆ ಮಾಡಿರ್ತಾರೆ, ಅಷ್ಟೇ ಇರ್ತಾರೆ. ಅದು ಮುಂದಿನ ಮತ್ತೆ ಪುಣ್ಯ ಮಾಡಿದ್ರೆ ಮತ್ತೆ ಪೆಟ್ರೋಲ್ ಹಾಕಿದ್ರೆ ಮುಂದಿನ ಸಾಧನೆ ಚಾಲು ಆಗ್ತದೆ. ಶ್ರದ್ಧಾ, ಅದರ ಮುಂದಿಂದು ಸಮಾಧಾನ, ಮತ್ತೆ ಮುಂದಕ್ಕೆ ಹೋಗಿ ಹಿಂದಕ್ಕೆ ಬರೋದು, ಹಿಂದಕ್ಕೆ ಹೋಗಿ ಮುಂದಕ್ಕೆ ಬರೋದು, ಅದು ಉಪರತಿ, ಅನುಪರತಿ, ಉಪರಾಮ, ಅನುಪರಾಮ ಅಂತೇಳಿ ಏನ್ ನಡೆದಿರ್ತದ ಅದನ್ನ ದಾಟಿ ಉಲ್ಟಾ ಹೊಡಿಲಾರ್ದಂಥದ್ದೊಂದು ಸ್ಟೇಜ್ ಗಟ್ಟಿಮುಟ್ಟಾಗಿ ಮುಂದೆ ಹೋಗಿ ನಿಂತು ಮುಂದಕ್ಕೆ ಹೋಗೋದಷ್ಟೇ, ಮತ್ತೆ ಹಿಂದಕ್ಕೆ ಬರೋದು ಗೊತ್ತಿಲ್ಲ ಅಂತ ಸ್ಥಿತಿ ಒಳಗೆ ನಿಂದ್ರಂಥದ್ದು ಒಂದು ಸ್ಟೆಪ್. ತಿತೀಕ್ಷೆ ಅಂತಂದ್ರೆ ಸಹನಶೀಲತೆ, ಅದು ಒಂದು ಸ್ಟೆಪ್. ಎಲ್ಲ ನಮ್ಮ ಆಧ್ಯಾತ್ಮ ಸಾಧನೆಗಳ ಒಳಗಿರುವಂತ ಸ್ಟೆಪ್ಗಳು.
ಇಷ್ಟೆಲ್ಲ ಸಾಧನೆ ಮಾಡಿ ಮುಮುಕ್ಷತ್ವ, ಈ ಜನ್ಮದಾಗ ನಾ ಮೋಕ್ಷ ಹೊಂದಲೇಬೇಕು, ಈ ಕ್ಷಣನೇ ನಾ ಮೋಕ್ಷ ಹೊಂದಬೇಕಂತ ವ್ಯಾಕುಲತೆ ಉಳ್ಳಂಥದ್ದು ಒಂದು ಸ್ಟೆಪ್. ಮುಮುಕ್ಷ ಹೊಂದಬೇಕಾದ್ರೆ ಸಮರ್ಥ ಸದ್ಗುರುವಿನ ಬಳಿ ಹೋಗಿ ಸಾಧನೆ ಮಾಡಿ, ನಾನು ಗಟ್ಟಿಮುಟ್ಟಾಗಿ ಆ ಗುರುವಿನ ಬಳಿ ಕುಳಿತು ಆ ಒಂದು ಪ್ರಮಾಣಗತ ಸಂಶಯಗಳು ಯಾವ ಗ್ರಂಥ ಅದ ಆ ಗ್ರಂಥದೊಳಗಿಂದು ಎಲ್ಲ ಸರಿಯಾಗಿ ತಿಳ್ಕೋಬೇಕು ಅಂತೇಳಿ ವೇದ ಕೃಪಾ ಮಾಡಿಕೊಂಡು ಆ ಗ್ರಂಥದ ಫಸ್ಟ್ ಪೇಜ್ಲಿಂದ ಲಾಸ್ಟ್ ಪೇಜ್ ತನಕ ಒಂದು ಅಕ್ಷರ ಬಿಡ್ಲಾರ್ದಂಗೆ ಎಲ್ಲ ತಿಳ್ಕೋಬೇಕು ಅನ್ನೋಂಥದ್ದು ಅದು ಪ್ರಮಾಣಗತ ಸಂಶಯ. ಅದನ್ನು ಕಳ್ಕೊಳ್ಳೋದು ಒಂದು ಸ್ಟೆಪ್ಪು. ಮತ್ತೆ ನಿಮ್ಮೊಳಗೆ ನೀವು ಬ್ರಹ್ಮ ಅದಿನೋ ಏನು ಜೀವ ಅದಿನೋ ಅಂತ ಹೇಳಕ್ಕೆ ನಿಮ್ಮೊಳಗಿನ ಡೌಟು ಪ್ರಮೇಯಗತ ಸಂಶಯ. ಅದನ್ನು ಕಳ್ಕೊಳ್ಳೋದಕ್ಕೆ ಮನನ ಮಾಡಬೇಕು. ಗುರು ಹೇಳಿದ ವಿಚಾರಗಳನ್ನ ಮನನ ಮಾಡೋದು ಅದು ಒಂದು ಸ್ಟೆಪ್. ಇಷ್ಟೆಲ್ಲ ಮಾಡಿ ಗುರು ಹೇಳಿದಂತ ದಾರಿ ಒಳಗ ಅಪ್ರಯತ್ನ ಪೂರ್ವಕವಾಗಿ ನಡೆ ನುಡಿಗಳನ್ನ ಪಾಲಿಸಿಕೊಂಡು ಹೋಗೋದು ಅದರ ಮುಂದಿನ ಸ್ಟೆಪ್. ಅದಕ್ಕ ನಿಧಿಧ್ಯಾಸನ ಅಂತಾರ. ಅದರ ಮುಂದಿನ ಸ್ಟೆಪ್ ತತ್. ಇಷ್ಟೆಲ್ಲ ಮಾಡಿದ ಮೇಲೆ ತತ್ ಅಂದ್ರೇನು, ತ್ವಮ್ ಅಂದ್ರೇನು, ಅದರದ್ದು ವಾಚ್ಯಾರ್ಥ ಅಂದ್ರೇನು, ಲಕ್ಷ್ಯಾರ್ಥ ಅಂದ್ರೇನು, ಇದನ್ನೆಲ್ಲ ತಿಳ್ಕೊಂಡು ಬ್ರಹ್ಮ ಸ್ವರೂಪ ಆಗೋದು ಕೊನೆಯ ಸ್ಟೆಪ್ಗಳು. ಈ ಸ್ಟೆಪ್ನೊಳಗ ಅದ ನೋಡ್ರಿ, ಅಯ್ಯಪ್ಪನಿಗೆ ಹೋಗೋದಕ್ಕೆ 18 ಮೆಟ್ಟಿಲು ಅಂತ ಹಾಡ್ಯಾರ ಇಲ್ಲ. 18 ಮೆಟ್ಟಿಲು ಅಂತ ಹಾಡ್ಯಾರಲ್ರಿ ಸ್ವಾಮಿ ಅಯ್ಯಪ್ಪ ಅಂತೇಳಿ. ಏನ್ 19 ಮೆಟ್ಟಿಲು ಅಂತ ಹೇಳ್ಯಾರ? 18 ಮೆಟ್ಟಿಲು. ಇವೇ 18 ಮೆಟ್ಟಿಲು. ಮತ್ತಿನ್ನೇನು ಆಧ್ಯಾತ್ಮ ಸಾಧನೆ 18 ಮೆಟ್ಟಿಲು ಇವು. ಇವೇ ಸಾಧನೆ, ಮತ್ತೇನದ? ಈ ಸಾಧನೆ ಒಳಗೆ ನೀವು ಯಾವ ಸ್ಟೇಜ್ ಒಳಗೆ ಹೋಗಿರಿ? 18 ಮೆಟ್ಟಲನಾಗ ನೀವು 3ನೇ ಮೆಟ್ಟಲ್ದಾಗಿದ್ದಾಗ ಈ ಜನ್ಮದ 3ನೇ ಮೆಟ್ಟಲ್ದಾಗ ನಿಂತಾಗ ಈ ಜನ್ಮದ ಪ್ರಾರಬ್ಧ ಮುಗಿತಪ್ಪ, ಈ ಜನ್ಮದ ಆಯುಷ್ಯ ಮುಗೀತು. ಮುಂದಿನ ಜನ್ಮಕ್ಕೆ ಹುಟ್ಟಿ ಬಂದಾಗ 3ನೇ ಮೆಟ್ಟಲ್ದಾಗಿರ್ತೀರಿ ನೀವು. ಮತ್ತೆ 1ನೇ ಮೆಟ್ಟಲಿಂದ ಚಾಲು ಆಗಲ್ಲ. 10ನೇ ಮೆಟ್ಟಲ್ ಮೇಲೆ ಇದ್ದಾಗ ನಿಮ್ಮ ಆಯುಷ್ಯ ತೀರ್ತಂದ್ರೆ ಮುಂದಿನ ಜನ್ಮಕ್ಕೆ ಮತ್ತೆ ನೀವು 10ನೇ ಮೆಟ್ಟಲ್ದಾಗೆ ಇರ್ತೀರಿ. ಈಗ ನೀವು ಒಂದು ಜಿಲ್ಲಾಧಿಕಾರಿ ಆಗಿರ್ಬೋದು, IAS ಮಾಡಿ, ಒಂದು ತಾಲೂಕು ಅಧಿಕಾರಿ ಆಗಿರ್ಬೋದು, ತಹಸೀಲ್ದಾರ್ ಆಗಿರ್ಬೋದು, SP ಆಗಿರ್ಬೋದು, ಮತ್ತಿನ್ನೇ ಮುಖ್ಯಮಂತ್ರಿ ಆಗಿರ್ಬೋದು, ಪ್ರಧಾನ ಮಂತ್ರಿ ಆಗಿರ್ಬೋದು, ಮತ್ತಿನ್ನೇನಾರೇ ಆಗಿರ್ಬೋದು. ಈ ಪ್ರಧಾನ ಮಂತ್ರಿ ಮುಂದಿನ ಜನ್ಮಕ್ಕೆ ಮತ್ತೆ ಪ್ರಧಾನ ಮಂತ್ರಿ ಆಗಿ ಹುಡ್ತಾನಂತ ಏನ್ ಗ್ಯಾರಂಟಿ ಅದ ರೀ? ಮುಂದಿನ ಜನ್ಮಕ್ಕೆ ಮುಖ್ಯಮಂತ್ರಿ ಆಗಿ ಹುಡ್ತಾನಂತ ಏನ್ ಗ್ಯಾರಂಟಿ ಅದ? ಅದು ಸಂಸಾರಿಕ ಸಾಧನೆ ಏನದ? ತಾತ್ಕಾಲಿಕ ಇಷ್ಟ ಪ್ರಾಪ್ತಿ, ತಾತ್ಕಾಲಿಕ ಅನಿಷ್ಟ ನಿವೃತ್ತಿ. ಇಲ್ಲಿ ಏನದ ಅಂತಂದ್ರೆ 3ನೇ ಸ್ಟೆಪ್ ಮೇಲೆ ಇದ್ದಾಗ ನಿಮ್ಮದು ಏನು ಅಲ್ಲಿ ಎಷ್ಟು ನೀವು ಶಾಶ್ವತ ಮಾಡ್ಕೊಂಡಿರಿ ಸಾಧನೆ, ಅದು ಶಾಶ್ವತ ಅಲ್ಲಿ ತನಕ 3ನೇ ಸ್ಟೆಪ್ಪಿನ ತನಕ ಶಾಶ್ವತವಾದ ಇಷ್ಟ ಪ್ರಾಪ್ತಿ, ಶಾಶ್ವತವಾದ ಅನಿಷ್ಟ ನಿವೃತ್ತಿ. ಮತ್ತೆ 4ನೇ ಸ್ಟೆಪ್ಪಿನ ಸಾಧನೆ ಮಾಡಿದ್ರಿ ಅಂದ್ರೆ ಮತ್ತೆ ವಾಪಸ್ ಇಳಿಯಂಗಿಲ್ಲ. ನೀವು 3ನೇ ಸ್ಟೆಪ್ಪಿಗೆ ಇಳಿಯಂಗಿಲ್ಲ, 2ನೇ ಸ್ಟೆಪ್ಪಿಗೆ ಇಳಿಯಂಗಿಲ್ಲ. ನಿಮ್ಮ ಆತ್ಮೋನ್ನತಿ ಏನದ ಅಂದ್ರೆ ಶಾಶ್ವತವಾದಂತ ಉನ್ನತ ಸ್ಥಿತಿ. ಆ ಸ್ಥಿತಿನೇ ಮತ್ತೆ ಜನ್ಮ ಜನ್ಮಾಂತರದಲ್ಲಿ ಕಂಟಿನ್ಯೂ ಆಗ್ತದೆ. ಧ್ರುವ ಮಹಾರಾಜ ಹಿಂದಿನ ಜನ್ಮದೊಳಗೆ ಎಲ್ಲಾ ತಪಸ್ಸು ಮಾಡಿ ಇನ್ನೇನು 6 ತಿಂಗಳು ತಪಸ್ಸು ಮಾಡಿದ್ರೆ ಅವನಿಗೆ ಮೋಕ್ಷ ಆಗೋದಿರ್ತದ. ಅಷ್ಟ್ರಾಗೆ ಒಬ್ಬ ಅವನು ರಾಜ್ಕುಮಾರ್ ಸಿಕ್ಬಿಡ್ತಾನ. ಆ ರಾಜ್ಕುಮಾರನ ವೈಭವ ಎಲ್ಲ ನೋಡಿ ಇವನಿಗೆ ತಲೆ ಕೆಟ್ಟೋಗ್ಬಿಡ್ತು. ಸುಮ್ಮನೆ ಇಲ್ಲಿ ಯಮಾಂಗ ನಿಯಮಾಂಗ ಪ್ರಾಣಾಯಾಮ ಪ್ರತ್ಯಾಹಾರ ಅನ್ಕೋತ ಅಷ್ಟಾಂಗ ಯೋಗ ಮಾಡ್ಕೋತ ಕೂಳು ಗತಿ ಇರ್ಲಾರ್ದಂಗ
ಅಡವೆ ಕೂತೀನಿ ನೋಡಪ್ಪ, ಒಬ್ಬ ರಾಜಕುಮಾರ ಆದ್ರೆ ಏಟ್ ಚಂದ ಇರ್ತದ ಅಂತೇಳಿ ಆಸೆ ಪಡ್ತಾನ. ಆಯ್ತು, ಇವಾಗ ಭ್ರಷ್ಟ ಆಗಿಬಿಡ್ತಾನ. ಮಾಡಿದ ಸಾಧನೆ ಏನಾಯ್ತು, ಅಲ್ಲಿಗೆ ನಿಂದಿತ್ತು. ಮಾಡಿದ್ದೆಲ್ಲರೂ ಹೋಯ್ತೇನದು? ಆಧ್ಯಾತ್ಮ ಸಾಧನೆ ಮಾಡಿದ್ದ ಅವನ ಆತ್ಮೋನ್ನತಿ ಸ್ಥಿತಿ ಹಂಗೇ ಇತ್ತು. ರಾಜ್ಕುಮಾರ್ನು ಆದ, ಉತ್ತಾನಪಾದನ ಮಗ ಆಗಿ ಬಂದ. ಉತ್ತಮ ಮತ್ತು ಧ್ರುವ, ಸುರುಚಿ ಮತ್ತು ಸುನೀತಿಯರ ಮಕ್ಕಳಾಗಿ ಹುಟ್ಟಿ ಬಂದ ಮೇಲೆ ಮುಂದೆ ಏನಾಯ್ತು? ಇಬ್ಬರು ತಾಯಿದಾರ ಮಲತಾಯಿ ಕೈಯಾಗ ರಾಜ್ಕುಮಾರ್ ಆಗಿ ಹುಟ್ಟಿ ಅಪಮಾನ ಹಿಂಸೆ ಅನುಭವಿಸಿ ಸಾಕು ಬಿಡಪ್ಪ ಇದು ಏನು ಅಂತೇಳಿ ಅವನಿಗೆ ವೈರಾಗ್ಯ ಜೀವಿನೇ ಇದ್ದ. ಕಡೆಗೆ ಅಡವೆಗೆ ಹೋಗಿ ತಪಸ್ ಮಾಡಿ ಕರೆಕ್ಟ್ 6 ತಿಂಗಳದಾಗ ಮತ್ತೆ ಹೊಳ್ಳಿ ತನ್ನ ಸಾಕ್ಷಾತ್ಕಾರ ಮಾಡಿಕೊಂಡು ತನ್ನ ಸಾಧನೆ ತನ್ನ ಭೋಗದಾಗ ಏನದ ಅದನ್ನು ಪಡ್ಕೊಂಡ. ಧ್ರುವ ತಾರೆ, ನಕ್ಷತ್ರ ಆದ ಒಂದು ಸ್ಟಾರ್, ಶಾಶ್ವತವಾದ ಸ್ಥಾನ ಪಡ್ಕೊಂಡ. ಭರತ ಚಕ್ರವರ್ತಿ ಸಹಿತ ಹಿಂದೆಲ್ಲ ತಪಸ್ ಮಾಡಿ ಒಂದು ಜಿಂಕೆಗೆ ಮೋಹಗೊಂಡು ಆ ಜಿಂಕೆ ಜನ್ಮ ತಾಳಿದಾಗ ಅವನು ಇದು ಎಲ್ಲ ಸ್ಮೃತಿ ಇತ್ತು ಅವನಿಗೆ. ಆ ಸ್ಮೃತಿ ಇದ್ದದ್ದಕ್ಕೆ ಅವನ ಜಿಂಕೆ ಆದರೂ ಸಹಿತ ಬೇರೆ ಜಿಂಕೆಗಳ ಜೊತೆಗೆ ಸೇರ್ಲಿಕ್ಕೆ ಹೋಗಲಿಲ್ಲ. ಯಾವುದರ ಸಂಘಟನೆ ನಂದು ಅಟ್ಯಾಚ್ಮೆಂಟ್ ಬೆಳೆಸ್ಕೊಂಡೆ ಅಂತಂದ್ರೆ ಮತ್ತೆ ಇನ್ನೂ ಒಂದು ಜನ್ಮ ತಾಳ್ಬೇಕಾಗ್ತದೆ ತನ್ನ ಪಾಡಿಗೆ ತಾನು ಸುಮ್ಮ ಹುಚ್ಚಿದ್ದಂಗೆ ಇರ್ತಿತ್ತದ ಜಿಂಕೆ. ಜಿಂಕೆ ಜನ್ಮ ಮುಗಿದ್ಮೇಲೆ ಮತ್ತೆ ಜಡ ಭರತದ್ದು ಮೊದಲು ಆದಿ ಭರತ, ಆಮೇಲೆ ಜಿಂಕೆ, ಆಮೇಲೆ ಮತ್ತೆ ಜಡಭರತ ಆದ. ಜಡಭರತ ಆದಾಗ ಸಹಿತ ಆ ಜಡ ಅಂತ ಯಾಕಂತಿದ್ರು, ಅವನ ಹೆಸರು ಭರತನೇ ಇತ್ತು. ಆದ್ರೆ ಜಡಭರತ ಅಂತ ಯಾಕಂತಿದ್ರು ಅಂತಂದ್ರ ಮುಂಜಾನೆ ಹೇಳಿವಲ್ಲ, ಎಲ್ಲಾ ಇಂದ್ರಿಯಗಳಲ್ಲಿ ಸಾಮರ್ಥ್ಯ ಇದ್ದಾಗೂ ಸಹಿತ ಕಣ್ಣು, ಕಿವಿ, ಮೂಗು ಎಲ್ಲಾ ಇಂದ್ರಿಯಗಳನ್ನ ಜಡ ವಸ್ತುಗಳಂತೆ ಮಾಡಿಟ್ಕೊಂಡ್ಬಿಟ್ಟಿದ್ದ. ಇವೆಲ್ಲದರದು ನೋಡಿದ್ರ ಇದರ ಅರ್ಥ ಏನು? ಅವರು ಹಿಂದೆ ಮಾಡಿದ ಸಾಧನೆ ಶಾಶ್ವತವಾಗಿ ಅವರವರ ಜೊತೆಗೆ ಬರ್ತದ. ಆಧ್ಯಾತ್ಮ ಸಾಧನೆ ಯಾವ ಮಟ್ಟದ ತನಕ ಮಾಡಿರ್ತಾರೋ ಆ ಮಟ್ಟದಲ್ಲಿ ಅವರು ಶಾಶ್ವತವಾಗಿ ಉಳಿದು ಮುಂದಿನ ಜನ್ಮಕ್ಕೆ ಅದೇ ಮಟ್ಟದಲ್ಲಿ ಬಂದು ಮುಂದಿನ ಸಾಧನೆ ಮಾಡ್ತಾರ. ಈಗ ಒಬ್ಬ DC ಆಗ್ಯಾನ ಅಂತ ಹೇಳಕ್ಕೆ ಮುಂದಿನ ಜನ್ಮಕ್ಕೆ ಅವ ಮತ್ತೆ DCನೇ ಆಗಂಗಿಲ್ಲ, ಮತ್ತೆ LKG ನಿಂತೆ ಸಾಲಿಗೆ ಹಚ್ಬೇಕವ. ಆದ್ರೆ ಆಧ್ಯಾತ್ಮ ಸಾಧನೆ ಹಂಗಿಲ್ಲ. ನೀವು ಉಪರತಿ ತಿತಿಕ್ಷಾದ ಮಟ್ಟದಲ್ಲಿ ಇದ್ರಿ ಅಂತಂದ್ರ ಮುಂದಿನ ಜನ್ಮದೊಳಗ ನೀವು ಮತ್ತೆ ಏನ್ ಮಾಡೋದು? ನಿಷ್ಕಾಮ ಕರ್ಮ, ನಿಷ್ಕಾಮ ಉಪಾಸನೆ ಅಂತವೇನು ಮಾಡೋ ಅವಶ್ಯಕತೆ ಇಲ್ಲ. ಉಪರತಿ ತಿತಿಕ್ಷಾದ ಮಟ್ಟಿಗೆ ಬಂದ್ಮೇಲೆ ಉಸಿರು ಪರಿಮಳವಾಗಿರಲು ಕುಸುಮದ ಹಂಗೇಕೆ? ಉಸಿರೇ ಪರಿಮಳ ಆದತ್ನಾಗ ಕುಸುಮ ಮತ್ತದಕ್ಕೆ ಬೇಕು? ಕುಸುಮ ಇರ್ಲಾರ್ದವನಿಗೆ ಉಸಿರು ಪರಿಮಳ ಇರ್ಲಾರ್ದವನಿಗೆ ಕುಸುಮ ಬೇಕು. ಅವನು ಉಸಿರೇ ಪರಿಮಳ ಇದ್ದಾಗ ಯಾಕೆ ಕುಸುಮ ಬೇಕು? ಹಂಗ ಏನಾಗ್ತದ? ಸಾಧನೆ ಮಟ್ಟ ಮೇಲೆ 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 ಹೋದಂಗ ತೆಳಗ ಇವೆಲ್ಲ ಮಾಡೋದು ಬೇಕಾಗಿಲ್ಲ ಮುಂದಿನ ಜನ್ಮಕ್ಕೆ. ಅದಕ್ಕೆ ಶಾಶ್ವತವಾದ ಇಷ್ಟ ಪ್ರಾಪ್ತಿ, ಶಾಶ್ವತವಾದ ಅನಿಷ್ಟ ನಿವೃತ್ತಿಗಾಗಿ ಈ ಆಧ್ಯಾತ್ಮ ಸಾಧನೆ ಮಾಡಬೇಕು ಅನ್ನೋಂಥ ಉದ್ದೇಶ ಹೇಳಿದರು. ಹೆಂಗೆ ಮಾಡಬೇಕು ಅಂತಂದ್ರೆ ಶಾಸ್ತ್ರ ತಗೊಂಡು ಗುರುವಿನ ಬಳಿ ಕುಳಿತು ವೇದ ಕೃಪ, ಗುರು ಕೃಪ, ಅಂತಃಕರಣ ಕೃಪ, ಮತ್ತೆ ನೀವು ಈಶ್ವರ ಏನು ಜೀವನ ಕೊಟ್ಟನ ಆ ಕೊಟ್ಟ ಜೀವನದಲ್ಲಿ ಸಂತೃಪ್ತವಾಗಿರೋದು, ಹೆಚ್ಚು ಆಸೆ ಪಟ್ಟು ಅದರೊಳಗೆ ಬಹಳ ಬಡದಾಡ್ಲಿಕ್ಕೆ ಹೋಗ್ಲಾರ್ದಂಗೆ ಇರೋದು. ಇನ್ನು ಕೆಲವರ ವಿಚಾರ ಬೇರೆ ಬೇರೆ ತೆರನಾಗಿ ಇರುತ್ತದೆ ಅನ್ನುತ್ತಾರೆ ನೋಡಿ. ಇಷ್ಟು ಪ್ರಾಪ್ತಿ ಆಗುವುದಿಲ್ಲ ಎಂದು ಮುಂತಾಗಿ ಹೇಳುತ್ತಾರೆ. ಅದು ನಮ್ಮ ಪ್ರಯತ್ನವನ್ನು ಅವಲಂಬಿಸಿದೆ. ಒಂದು ವೇಳೆ ಸಾಕಷ್ಟು ಪ್ರಯತ್ನ ಮಾಡಿದ್ದೇ ಆದರೆ ಇಷ್ಟ ಪ್ರಾಪ್ತಿ ಶಾಶ್ವತವಾಗಿ ಯಾಕೆ ಉಳಿಯಬಾರದು? ಅಂದರೆ ನನಗೆ ಇಷ್ಟವಾದ ವಿಷಯಗಳನ್ನ ಬಹಳಷ್ಟು ಸಂಪಾದನೆ ಮಾಡಿ ಬಹಳಷ್ಟು ಕಾಲ ಅದನ್ನು ಅನುಭವಿಸಿದರೆ ನಿತ್ಯವಾದ ಇಷ್ಟ ಪ್ರಾಪ್ತಿ ಆಗುವುದರಿಂದ ಅನಿಷ್ಟವು ಯಾಕೆ ಬಂದಿತು? ಬರುವುದಿಲ್ಲ. ಆದ್ದರಿಂದ ವಿಶೇಷ ಪ್ರಕಾರದ ಪ್ರಯತ್ನವನ್ನು ನಾವು ಯಾರೂ ಯಾಕೋ ಮಾಡಿಲ್ಲ. ಇನ್ನು ಮೇಲೆಯಾದರೂ ನಾವು ಮಾಡಬೇಕು.
ಆದ್ದರಿಂದ ದುಡಿಯಿರಿ, ಒಂದೇ ಸವನೆ ದುಡಿಯಿರಿ. ಯಾತಕ್ಕಾಗಿ? ವಿಷಯ ಪ್ರಾಪ್ತಿಗಾಗಿ. ಅದು ಯಾಕೆ? ಸುಖದ ಸಲುವಾಗಿ. ಬಹಳಷ್ಟು ವಿಷಯಗಳನ್ನ ಯಾವಾತನು ಸಂಪಾದನೆ ಮಾಡಿ ಬಹಳ ಭೋಗಿಸುತ್ತಾನೋ ಅವನು ಬಹಳ ಸುಖ ಪಡೆಯುತ್ತಾನೆ ಅಂತ ನೋಡಿ ಎಷ್ಟು ಸುಂದರವಾಗಿ ಹೇಳುತ್ತಾರವರು. ಕಷ್ಟಪಟ್ಟು ದುಡಿದು ಜಕ್ಕಿ ಗಳಿಸಿದ್ರೆ ಯಾಕೆ ಆರಾಮ ಇರಂಗಿಲ್ರಿ? ತಾತ್ಕಾಲಿಕ ಇಷ್ಟ ಪ್ರಾಪ್ತಿ, ತಾತ್ಕಾಲಿಕ ದುಃಖ ನಿವೃತ್ತಿ ಅಂತೀರಿ. ಸಾವಿಲಾರದಷ್ಟು ಗಳಿಸಿಟ್ರೆ ಶಾಶ್ವತವಾದದ್ದೇ ಇರ್ತದಂತೇಳಿ ಅದರ ಬಗ್ಗೆನೇ, ಶಾಶ್ವತದ ಬಗ್ಗೆ ಬಹಳ ಮಂದಿ ಈ ಸಂಸಾರದೊಳಗಿನ ಶಾಶ್ವತದ ಸುಖವನ್ನೇ ಎತ್ತಿ ಹಿಡಿಯವರದರ. ಅದಕ್ಕೆ ಬಸವಣ್ಣವ್ರು ಹೇಳ್ತಾರ, ಕುಂಬಳಕಾಯಿಗೆ ಕಬ್ಬುಣದ ಕಟ್ ಹಾಕಿದ್ರು ಅದು ಒಂದು ದಿವಸ ಒಳಗೆ ಕೊಳತು ಹೋಗ್ತದ. ಹಂಗ ಈ ತಾತ್ಕಾಲಿಕವಾಗಿ ನಾವು ಇಷ್ಟ ಪ್ರಾಪ್ತಿ, ತಾತ್ಕಾಲಿಕವಾದ ಅನಿಷ್ಟ ನಿವೃತ್ತಿ ಅನ್ನೋದನ್ನ ಒಪ್ಪುಗಳಾದಂಥವ್ರು ಒಂದಿಷ್ಟು ಜನ ಈ ರೀತಿ ಅದನ್ನೇ ಎತ್ತಿ ಹಿಡಿಯುವಂಥವ್ರದರ. ಸಾಕಷ್ಟು ಗಳಿಸಿಟ್ರು 10 ತಲೆಮಾರಿನವರು ಅಷ್ಟು ಗಳಿಸಿತ್ತು, ಉನ್ನಟ್ಟು ಗಳಿಸಿಟ್ಟು ಹೊತ್ನಾಗ ಅದಕ್ಕೆ ತಾತ್ಕಾಲಿಕ ಅಂತ ಹೇಳ್ಕೆ ಹೆಂಗ್ ಅಂತೀರಿ ನೀವು ಅನ್ನಂತವ್ರು ಅದರ. ಅವ್ರಿಗೆ ಉತ್ತರ ಏನಂತ ಕೊಡ್ತಾರ, ಮತ್ತೆ ನಾಳೆ ನೋಡೋಣ. 4 ಗಂಟೆಗೆ ಬಂದು ಕುಂತಿರ್ತೀರಿ, 6 ಗಂಟೆ ಆಯ್ತು, ಶ್ರಮ ಬಹಳ ಆಗ್ತದ, ರೆಸ್ಟ್ ಮಾಡ್ರಿ. ಈಗ ನಿಮಗ 2 ನಿರ್ಣಯ. ಸಂಸಾರ ಸಾಧನೆ ಮಾಡೋದ್ರೊಳಗ ತಾತ್ಕಾಲಿಕ ಇಷ್ಟ ಪ್ರಾಪ್ತಿ, ತಾತ್ಕಾಲಿಕ ಅನಿಷ್ಟ ನಿವೃತ್ತಿ. ಆಧ್ಯಾತ್ಮ ಸಾಧನೆ ಮಾಡೋದ್ರಿಂದ ಶಾಶ್ವತ ಇಷ್ಟ ಪ್ರಾಪ್ತಿ, ಶಾಶ್ವತವಾದ ಅನಿಷ್ಟ ನಿವೃತ್ತಿ. ಯಾವ ಸ್ಟೇಜ್ನೊಳಗಿರ್ತೀರಿ ಆ ಸ್ಟೇಜ್ನೊಳಗೆ ನಿಮ್ಮ ಆತ್ಮ ಶಾಶ್ವತವಾಗಿರ್ತದೆ. ಮತ್ತೆ ಮುಂದಿನ ಜನ್ಮಕ್ಕೆ ಹೋದಾಗ ಆ ಸ್ಟೇಜ್ಲಿಂದ ಮತ್ತೆ ಮೇಲಿನ ಸ್ಟೇಜಿಗೆ ಹೋಗ್ತೀರಿ, ಕೆಳಗಿನ ಸ್ಟೇಜಿಗೆ ಹೋಗಂಗಿಲ್ಲ. ಸಂಸಾರದೊಳಗೆ ನೀವು ಎಷ್ಟೇ ಮೇಲ್ಮಟ್ಟದ ಹುದ್ದೆ ವಿದ್ಯೆಗಳಲ್ಲಿ ಹೋಗಿದ್ರು ಸಹಿತ ಮುಂದಿನ ಜನ್ಮಕ್ಕೆ ಹೋದಾಗ ಮತ್ತೆ ಕೆಳಗಿನ LKG UKG ಫಸ್ಟ್ ಸ್ಟ್ಯಾಂಡರ್ಡ್ಲಿಂದ ಶುರು ಮಾಡಬೇಕಾಗ್ತದ. ಇದನ್ನೇ ಅವ್ರು ಹೇಳಿದ್ರು. ಆದ್ರೆ ಇದನ್ನ ಒಪ್ಪುಗಳಾದಂಥವ್ರು ತಾತ್ಕಾಲಿಕ ಇಷ್ಟ ಪ್ರಾಪ್ತಿ, ತಾತ್ಕಾಲಿಕ ಅನಿಷ್ಟ ನಿವೃತ್ತಿ ಅಂತೇಳಿ ಏನದಲ್ಲ, ಇದನ್ನು ನಾವು ಶಾಶ್ವತ ಯಾಕಾಗಂಗಿಲ್ಲ ಅಂತೇಳಿ ಅದಕ್ಕೆ ಡಿಕ್ಕಿ ಕೊಡೋರದರ. ಅವ್ರಿಗೇನು ಉತ್ತರ ಕೊಡ್ತಾರೆ ಮತ್ತೆ ನಾಳೆ ನೋಡೋಣ. ಎಲ್ಲರಿಗೂ ಶುಭವಾಗಲಿ, ಎಲ್ಲರಿಗೂ ಒಳಿತಾಗಲಿ. ಮುಂದಿನ ಭಾಗ ನಾಳೆ ವಿಚಾರ ಮಾಡೋಣ. ಇದುವರೆಗೆ ಶುದ್ಧ ಬ್ರಹ್ಮೇಶ್ ಸದ್ಗುರು ಶ್ರೀ ಶರಣಪ್ಪ ಮಹಾಸ್ವಾಮಿಗಳು ಲಿಂಗರಂಗರ ಅನುಭವಾಮೃತದ ವಿಷಯವನ್ನು ತಿಳಿಸ್ತಾ, ಈ ಆಧ್ಯಾತ್ಮ ಸಾಧನೆ ನಾವು ಸಿಗೋದು ನಷ್ಟ ಆಗುದಿಲ್ಲ. ಅದರ ಮುಂದಿನ ಸಾಧನೆ ಮತ್ತೆ ಮುಂದಿನ ಜನ್ಮದಲ್ಲಿ ಮುಂದುವರಿಸುತ್ತೆ. ಆದ್ರೆ ಈ ಲೌಕಿಕ ಸಾಧನೆಗಳಿಂದವು ಇವು ಇಲ್ಲಿಯೇ ನಮ್ಮ ಜೊತೆಗೆ ನಾಶ ಆಗಿರ್ತಾವ. ಮತ್ತೆ ಮುಂದಿನ ಜನ್ಮಕ್ಕೆ ಹೋದಾಗ ಮತ್ತೆ ಮೊದಲಿನಿಂದ ನಾವು ಸಾಧನೆ ಮಾಡಬೇಕಾಗ್ತೈತಿ. ಆದ್ರಿಂದ ಈ ಆಧ್ಯಾತ್ಮಿಕ ಸಾಧನೆ ಶ್ರೇಷ್ಠವಾದದ್ದಾಗೈತಿ ಅಂತ ತಿಳಿಸಿಕೊಟ್ಟ ಗುರುಗಳಿಗೆ ಅನಂತ ಅನಂತ ಧನ್ಯವಾದಗಳು. ಕೇನ ಅಂದ್ರೆ ಏನು ಅಂತ, ಕೇನ ಅಂದ್ರೆ ಏನು, ವಾಟ್ ಅಂತ. ಮೊದಲನೇ ಪ್ರಶ್ನೆ, ಇದು ಮೊದಲನೇ ಮಂತ್ರನೇ ಕೇನದಿಂದ ಪ್ರಾರಂಭವಾಗಿದ್ದು ಕೇನೋಪನಿಷತ್ತು ಅಂತ. ಕರೆಕ್ಟ್. ಏನು ಅಂತ ಪ್ರಶ್ನೆ. ಅದು ನಿಮ್ಲಿಂದ ಕೇಳ್ಬೇಕಂತ ನನಗೆ. ಕೇನ್ ಅಂದ್ರೆ ಏನು, ಕಿಮ್ಮು ಕೇನ ಅಂದ್ರೆ ಏನಂತ, ಕಿಮ್ ಅಂದ್ರೂ ಏನು ಅಂತ, ಕೇನ್ ಅಂದ್ರೆ ಏನು ಅಂತ. ಕರೆಕ್ಟ್.